ಡಿ.ಕೆ. ಶಿವಕುಮಾರ್ ಮೊದಲಿಂದರೂ ಶ್ರೀಮಂತರ ಪರ ಮತ್ತು ದೇವಸ್ಥಾನಗಳ ಪರ. ಅವ್ರ ಕೈನಲ್ಲೇ ಒಂದು 36 ದಾರ ಕಟ್ಟಿದ್ದಾರೆ. ಅದು ಯಾವ್ಯಾವ ದೇವಸ್ಥಾನದ್ದು ಗೊತ್ತಿಲ್ಲ. ಆಮೇಲೆ ಯಾವಾಗಲೂ ಅವರು ಈ ಮಫ್ಲರ್ ಹಾಕತ್ತಾರೆ, ಅದ್ರ ಗುಟ್ಟೇನು ನಮಗಿನ್ನೂ ಅರ್ಥ ಆಗ್ತಾಯಿಲ್ಲ. ಯಾವಾಗಲೂ ಆ ರೀತಿ ಒಂದು ರೀತಿ ಹಿಂಗೋಗಿ ಹಿಂಗೆ ಬಂದಿರುತ್ತೆ. ಅದು ಅದೇ ರೀತಿ ಸೈಜ್ ಇರಬೇಕಾ ಅಥವಾ ಹಿಂಗೆ ಬರಬೇಕಾ, ಸ್ವಲ್ಪ ಮೇಲಕ್ಕೆ ಹೋಗಬೇಕಾ, ತೂಕ ಎಷ್ಟಿರಬೇಕು, ಯಾವುದೋ ಮಫ್ಲರ್ ತೂಕ ಯಾರೋ ಹೇಳಿರ್ತಾರೆ, ಯಾರೋ ಒಬ್ಬರು ಶಾಸ್ತ್ರ ಹೇಳೋರು. ಅವರಿಗೆ ಬಹಳ ಜನ ಇವರು ಪಂಡಿತರುಗಳು, ಪುರೋಹಿತರುಗಳು ಜಾಸ್ತಿ ಹೇಳೋರು ಭಾಳ ಜನ. ಅವರೆಲ್ಲರ ಮಾತನ್ನು ಅವರು ಕೇಳ್ತಾರೆ. ಎಲ್ಲರೂ ಉಂಟೆ ನೀವು ಸರಿ. ಈ ಅದ್ದೂರಿ ದಸರಾ ಯಾರಿಗೆ ಬೇಕು ಅಂತ ನಮ್ಮ ಯತೀಂದ್ರ ಪಾಪ ಯಾರೂ ಮಾತಾಡಿಲ್ಲ. ಸದ್ಯ ಬಾಯ್ಬಿಟ್ನಲ್ಲ ಅವನು. ನಿಜವಾದ ನನಗೆ ಅವ್ರಿಗೆ ಶಬಾಸ್ಗಿರಿ ಕೊಡ್ತೀನಿ. ಅವ್ರ ಅಪ್ಪಿದ್ರೆ ಬೇರೆ ಈ ಗುಂಪಿನಲ್ಲಿ ನಿಂತ್ಕೊಂಡು ಅದ್ದೂರಿ ದಸರಾ ಬೇಡ ಅಂದ. ಇಲ್ಲಿ ಇರಪ್ಪ, ನೀನು ಇರು ಅಂತ. ಅದ್ದೂರಿ ದಸರಾ ಬೇಕಾಗಿಲ್ಲ. ದೇವರು ನೋಡೋದಕ್ಕೆ 2,000 3,000 ಟಿಕೆಟು ಬೇಕಾಗಿಲ್ಲ. ಕಂಬಳ ಬೇಕೇ ಆಗಿಲ್ಲ. ನೀವು ಕಂಬಳ ನಾನೇನು ವಿರೋಧ ಮಾಡ್ತಾಯಿಲ್ಲ. ಮೈಸೂರಿನಲ್ಲಿ ಕಂಬಳ ಬೇಡ. ಮೈಸೂರಿನಲ್ಲಿ ಕಂಬಳ ಬೇಡ. ಕಂಬಳ ಮಂಗಳೂರಿನಲ್ಲೇ ನಡೆಸ್ಕೊಡಿ, ಅಲ್ಲಿ ಅದ್ದೂರಿಯಾಗಿ ಮಾಡಿ. ನಮ್ಮದೇನು ಅದೇನಿಲ್ಲ, ಆದರೆ ಕಂಬಳ ಮಾಡಿ. ಮತ್ತು ಈ ದಸರಾ ವಿ ಐ ಪಿಗಳಿಗೆ ಅವರುಗಳಿಗೆ ಮಾಡಬೇಕು. ಮುಖ್ಯಮಂತ್ರಿ ಮೆರವಣಿಗೆ ಆಗಬೇಕು. ಈ ರೀತಿಯಾದಂಥ ಭಾವನೆಗಳು ಬಂದಿದೆ. ಇದು ಒಳ್ಳೆಯದಲ್ಲ. ಸಾಮಾನ್ಯ ಜನ ಮಳೆನೇ ಇಲ್ಲ ಕೊರಗ್ತಾ ಇದ್ದಾರೆ, ಬೆಳೆ ಇಲ್ಲ ಕೊರಗ್ತಾ ಇದ್ದಾರೆ, ಬೆಳೆ ಸಾಲ ಕಟ್ಟಕ್ಕಾಗ್ತಾ ಇಲ್ಲ ಕೊರಗ್ತಾ ಇದ್ದಾರೆ. ರೈತರೆಲ್ಲ ಬೀದಿಗೆ ಬಿದ್ದಿದ್ದಾರೆ. ಭಾಳ ಕಣ್ಣೀರಿನ ಕತೆ ಇದು. ಕಣ್ಣೀರಿನ ದಸರಾ ಆಗುತ್ತೆ. ಕಣ್ಣೀರಿನ ದಸರಾ ಮಾಡಬೇಡಿ. ಚಾಮುಂಡೇಶ್ವರಿ ತಾಯಿಗೆ ಪೂಜೆ ಮಾಡಿ, ಆವತ್ತಿನ ದಿನ ಮೆರವಣಿಗೆಯಲ್ಲಿ ಪೂಜೆ ಮಾಡಿ ಬಿಡಿ, ಸಾಕು. 15 ದಿವಸ 20 ದಿವಸ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಇದ್ರ ಜೊತೆಗೆ ಯುವ ದಸರಾ ಅಲ್ಲಿ ಎಲ್ಲ ಬರೀ ಪರಭಾಷೆ ಚಿತ್ರಗಳ ಹಾಡನ್ನು ಹಾಕಿ ಡ್ಯಾನ್ಸ್ ಮಾಡಿಸ್ತೀರಿ, ಒಳ್ಳೆಯದಲ್ಲ. ಕರ್ನಾಟಕದ ಸಂಸ್ಕೃತಿ, ಕನ್ನಡ ಸಂಸ್ಕೃತಿ, ಯುವ ಜನಾಂಗದ ಇತಿಹಾಸ ಇದರ ಬಗ್ಗೆ ನಡಿಬೇಕು. ಅದರ ಬಗ್ಗೆಯೂ ನೀವು ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಿ. 45 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಿ. ನಿಮ್ಮ ಹಣೆ ಬರ. ನಿಜವಾಗಲೂ ಇದನ್ನು ಆಡಂಬರ ಮಾಡಬೇಡಿ. ಆಡಂಬರ ದಸರಾ ನಾಡಿಗೆ ಒಳ್ಳೆಯದಲ್ಲ. ಆಡಂಬರ ದಸರಾ ನಾಡಿಗೆ ಖಂಡಿತ ಒಳ್ಳೆಯದಲ್ಲ.